ಇವತ್ತು ನಾವು ಬೆಂಗಳೂರು ವಿಜಯನಗರದ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ. 1984 ನಾನು ಒಬ್ಬನೇ ಬಂದಿದ್ದೆ ರೋಡ್ಗೆ. ಒಂದು ದೊಡ್ಡ ಹೋಟ್ಲಿಗೆ ಹೋದರೆ ಏನು ಐಟಮ್ ಸಿಗಬೇಕು ಅದೆಲ್ಲ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಸಿಗುತ್ತೆ. ಸ್ಟಾರ್ ಹೋಟ್ಲಲ್ಲಿ ಕೊಡೋ ಒಂದು ಮೆನು ಥರ ಇದೆ ಎಲ್ಲ. ನಾವು ಇವತ್ತು ವಿಜಯನಗರದ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ. ವಿಜಯನಗರ ಅಂದರೆ ಯಾವ ವಿಜಯನಗರ ಅಂದ್ಕೊಂಡ್ರ? ಹಂಪೆ ವಿಜಯನಗರ ಅಲ್ಲ, ಬೆಂಗಳೂರು ವಿಜಯನಗರ. ಇವತ್ತು ನಾವು ಬೆಂಗಳೂರು ವಿಜಯನಗರದ ಫುಡ್ ಸ್ಟ್ರೀಟಲ್ಲಿ ಇದ್ದೀವಿ. ಈ ಫುಡ್ ಸ್ಟ್ರೀಟ್ನ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇಲ್ಲಿ ಡಿಫ್ರೆಂಟ್ ಆದ ಫುಡ್ ಇದೆ, ಎಲ್ಲ ರೀತಿಯ ಫುಡ್ ಇದೆ. ಆ್ಯಂಡ್ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಫುಡ್ ಸ್ಟ್ರೀಟಿಗೆ ಸರಿಸುಮಾರು 40 ವರ್ಷಗಳು ಆಗಿದೆ. 40 ವರ್ಷಗಳಿಂದ ಈ ವಿಜಯನಗರದ ಫುಡ್ ಸ್ಟ್ರೀಟ್ ರನ್ ಆಗ್ತಾ ಇದೆ. ಸಾಕಷ್ಟು ಜನ ದಿನೇ ಜನ ಇನ್ನೂ ಹೆಚ್ಚಾಗ್ತಾನೆ ಇದ್ದಾರೆ. ಇಲ್ಲಿನ ಫುಡ್ಡನ್ನು ಟೇಸ್ಟ್ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಫಾರಿನರ್ಸ್ ಕೂಡ ಬರ್ತಾರೆ. ಯಾಕಂತ ಹೇಳಿದ್ರೆ ಕೆಲವೊಂದು ಅಂಗಡಿಗಳು ಫಾರಿನರ್ಸ್ ಬಂದು ಅವ್ರಿಗೆ ಇಷ್ಟವಾದ ತಿಂಡಿನೂ ಕೂಡ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ, ಯಾವ್ಯಾವ ಅಂಗಡಿನಲ್ಲಿ ಏನೇನು ಮಾಡ್ತಾರೆ, ಫುಡ್ ಸ್ಟ್ರೀಟ್ ಹೇಗಿದೆ ಅಂತೇಳಿ ನೋಡೋಣ. ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಇವತ್ತು ನಾವು ಗುರು ಹೋಮ್ ಮೇಡ್ ಫುಡ್ಡಲ್ಲಿದ್ದೀವಿ. ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಬಳ್ಳಾರಿ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ. ಸರ್, ಬಳ್ಳಾರಿ ಸ್ಪೆಷಲ್ಲು ಏನು ಇದೆಲ್ಲ ನೋಡ್ತೀರಿ, ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ ಫುಡ್ ಸ್ಟ್ರೀಟಲ್ಲಿ. ಹೌದು ಸರ್, ಇದು ಬೆಲ್ಲಾರಿ ಕೋವಾ ಬಂದುಬಿಟ್ಟು ನಮ್ಮದು ಬೊಫೆಲೋ ಮಿಲ್ಕಿಂದ ಮಾಡ್ತಾರೆ. ಬೊಫೆಲೋ ಮಿಲ್ಕು ಮತ್ತು ಅಲ್ಲಿಂದನೇ ಬರುತ್ತೆ ಸೌದೆ ಒಲೆ ಮತ್ತು ಜಾಗ್ರಿ ಅಂತ ಹೇಳಿದ್ರೆ ಅದೇ ಎಮ್ಮೆ ಹಾಲಿಂದ ಮಾಡ್ತಾರೆ. ಮಾಡಿ ಸೂಪರ್ ಆಗಿದೆ. ಎಮ್ಮೆ ಹಾಲಿ ಮತ್ತು ಇದು ಸೌದೆ ಒಲೆಯಿಂದನೇ ಮಾಡಿರ್ತಾರೆ. ಮತ್ತು ಬೆಲ್ಲ, ಸಕ್ಕರೆ ಯೂಸ್ ಮಾಡಲ್ಲ. ತೋರಿಸಿದ್ದು ಸಕ್ಕರೆ ಯೂಸ್ ಮಾಡಲ್ಲ, ನಮ್ಮದು ಬೆಲ್ಲದಲ್ಲಿ ಇರುತ್ತೆ. ಸೊ ಇದೆಲ್ಲ ಬೆಲ್ಲದಲ್ಲೇ ಮಾಡೋದು. ಹಾಂ, ಇದನ್ನು ಯಾವುದಕ್ಕೆ ಹಾಕೋದು ನೀವು? ಈ ಥರ ಇದು ಮಾಡ್ತಾ ಇದ್ದಾರೆ ನೋಡಿ ಮೇಡಮ್ ಹಂಗೆ. ಇದು ಪ್ಲೈನಾಗೆ ಕೊಡ್ತಾರೆ. ಮತ್ತು ಬನ್ಗೂ ಕೊಡ್ತೀವಿ 100 ಗ್ರಾಮ್ಸ್ 70 ರುಪೀಸ್ ಅನ್ನ. ಓಕೆ. ಬನ್ಗೂ ಬನ್ಗೂ ಇದೇ ಯೂಸ್ ಮಾಡ್ತೀವಿ. ಸೊ ಬನ್ಗೆ ಜಾಮ್ ಥರ ಮಾಡ್ತೀರಾ ಅದನ್ನು ಲೇಯರು? ಒಂದ್ಸರಿ ಒಂದು ಕಡೆ ಬೆಣ್ಣೆ ಇರುತ್ತೆ, ಒಂದು ಕಡೆ ಕೋವಾ ಇರುತ್ತೆ. ಸೊ ಇಲ್ಲೊಂದು ಬಾಕ್ಸ್ ಇದೆ, ಇದು ಐಸ್ ಕ್ರೀಮ್ ಅನಿಸುತ್ತೆ. ಇಲ್ಲ, ಜ್ಯೂಸು ಸರ್ ಎಲ್ಲ. ಇದು ಬಂದುಬಿಟ್ಟು ನಮ್ಮದು ಹೋಮ್ ಮೇಡ್ ಎಲ್ಲ ಹೋಮ್ ಮೇಡ್. ಇದೆಲ್ಲ 3 ಐಟಮು. ಯಾವುದರಲ್ಲೂ ಪ್ರಿಸರ್ವೇಟಿವ್ ಇಲ್ಲ ನಮ್ಮದು. 3 ಐಟಮ್ ಇದೆ. 3 ಐಟಮ್ ಹೋಮ್ ಮೇಡ್. ರೋಸ್ ಮಿಲ್ಕು, ಟೆಂಡರ್ ಕೋಕೋನಟ್, ಪಲ್ಪಿ ಗ್ರೇಪಿ ಎಲ್ಲ ಹೋಮ್ ಮೇಡ್ ಬರುತ್ತೆ. ನೋ ಪ್ರಿಸರ್ವೇಟಿವ್. ಸೊ ಇದು ಟೆಂಡರ್ ಕೋಕೋನಟ್ ಅಂತ ಹೇಳಿದ್ರೆ ಇದು ಎಳ್ನೀರಿಂದ ಮಾಡೋವಂಥದ್ದು. ಇದು ರೋಸ್ ಮಿಲ್ಕು. ಇದು ಪಲ್ಪಿ ಗ್ರೇಪ್, ಇದು ರೋಸ್ ಮಿಲ್ಕು. ಇದು ರೋಸ್ ಮಿಲ್ಕು. ಇದು ಬಂದ್ಬಿಟ್ಟು ರೋಸ್ ಮಿಲ್ಕ್ ಬಂದ್ಬಿಟ್ಟು ನಿಮ್ಮದು ಎಲ್ಲೂ ಸಿಗಲ್ಲ ಈ ಥರ. ಬೀಟ್ರೋಟ್ ಕಲರ್ ಮಾಡಿರ್ತೀವಿ. ಬೀಟ್ರೋಟ್ ಕಲರು ರೋಸ್ ಪೆಟಲ್ಲು ಫ್ಲೇವರ್. ಆ ಥರ ಒಂದು ಸಲ ನ್ಯಾಚುರಲ್ ಇರುತ್ತೆ. ನನಗೆ ಗೊತ್ತಿರೋಷ್ಟು ಇದು ಎಲ್ಲೂ ನಾರ್ಮಲಾಗಿ ಯಾರೂ ಮಾಡಲ್ಲ. ಅದು ನ್ಯಾಚುರಲ್ ಆಗಿರುತ್ತೆ. ನನಗೆ ಬೀಟ್ರೋಟ್ ಕಲರ್ಸ್ ಎಲ್ಲ ಎಸೆನ್ಸಿ ಹಾಕಿರ್ತಾರೆ, ನಾವು ಬೀಟ್ರೋಟಿಂದ ಹಾಕಿರ್ತೀವಿ. ಇದು ಎಷ್ಟು ಒಂದು ಡ್ರಿಂಕ್ ಇದು? 50 ರುಪೀಸ್ ಸರ್. ಯಾವುದೇ ತೊಗೊಂಡ್ರೆ ಈಗ ಅದೊಂದು ಹೇಳಿದ್ರಲ್ಲ, ಇದಕ್ಕೆ ಏನಂತ ಹೇಳಿದ್ದು ನೀವು? ಕೋವಾ. ಈ ಕೋವಾ ಇಷ್ಟು ಒಂದು ಕಪ್ಪು ಬಂದ್ಬಿಟ್ಟು 70 ರುಪೀಸ್. 100 ಗ್ರಾಮ್ 70 ರುಪೀಸ್. ಓಕೆ. ಎಷ್ಟು ವರ್ಷದಿಂದ ಮಾಡ್ತೀರಾ ಸರ್? ಇಲ್ಲಿ ಒಂದು 4 ಇಯರ್ಸ್ ಇದೀವಿ ಸರ್. 4 ಇಯರ್ಸಿಂದ. ಓಕೆ. ಈಗ ಪಾಪ್ಯುಲರ್ ಅಂದರೆ ಇವಾಗ ಒಂದು 4 ಇಯರ್ಸಿಂದ ನೀವು ಇಲ್ಲಿ ಮಾಡ್ತಾ ಇದ್ದೀರಾ? ಜ್ಯೂಸಸ್ ಎಲ್ಲ ನಾವು ಇಲ್ಲೇ ಮಾಡ್ತೀವಿ. ಇಲ್ಲೇ ಮಾಡ್ತಾ ಇದ್ದೀರಾ? ಜ್ಯೂಸಿಂದ ಸ್ಟಾರ್ಟ್ ಆಗಿದ್ದು. ಇವಾಗ ಸ್ವಲ್ಪ ಇವಾಗ ಒಂದು 6-8 ಮಂತಿಂದ ಬನ್ ಮಸ್ಕ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡಿದ್ವಿ ಬನ್ ಮಸ್ಕ. ಓಕೆ. ಜ್ಯೂಸಸ್ ಚಳಿಯಲ್ಲಿ ಹೋಗಲ್ಲ ಅಂತ ಅದು ಸ್ವಲ್ಪ ಇದಾಗಿದೆ, ಇವಾಗ ಓಡ್ತಾ ಇದೆ ಸರ್ ಬನ್ನು. ಓಕೆ. ಹೆಂಗಿಲ್ಲಿ ಬರೋ ಕಸ್ಟಮರ್ಸ್ ನಿಮಗೆ ರಿಪೀಟೆಡ್ ಆಗಿ ಎಲ್ಲ ರಿಪೀಟೆಡ್ ಇದ್ದಾರೆ. ಎಲ್ಲ ಚೆನ್ನಾಗಿ ಪರಿಚಯ ಆಗಿರಬೇಕು ಅನ್ಸುತ್ತೆ. ಹೌದು ಸರ್, ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ ನಮ್ಮದು. ರೆಗ್ಯುಲರ್ ಕಸ್ಟಮರ್ಸ್. ನಮ್ಮದು ಮಸ್ಕಾ ಬಂದ್ಬಿಟ್ಟು ಏನಂದರೆ ನಾವು ಮಸ್ಕಾ ಬಂದು ಸ್ಟಾರ್ಟ್ ಮಾಡಿ ಒಂದು 8 ಮಂತ್ಸ್ 6 ಮಂತ್ ಮೇಲೆ ಆಗ್ತಾಯಿದೆ. ಮಸ್ಕಾ ಎಲ್ಲ ಕಡಿಮೆನೇ ಹಾಕಲ್ಲ, ಬೆಣ್ಣೆ ಎಲ್ಲ 3 ಸ್ಪೂನ್ಸ್ ಹಾಕ್ಕೊಡ್ತೀವಿ. ಎಲ್ಲೂ ಆ ಥರ ಹಾಕ್ಕೊಡಲ್ಲ. ಮತ್ತು ಬನ್ ತೋರಿಸಿ, ಅದು ನಮ್ಮದು ಬೇಕ್ರಿಯಿಂದ ಆರ್ಡ್ರ್ ಮಾಡಿ ಬನ್ ಬರುತ್ತೆ. ಬನ್ನು ನೋಡಿ ನಾವೇ ಎಲ್ಲ ಸಪ್ರೇಟಾಗಿ ಮಾಡಿರ್ತೀವಿ. ಬಂದ್ಬಿಟ್ಟು ಆ ಥರ ಅಂದರೆ ನಿಮಗೆ ಎಲ್ಲ ಒಂದೊಂದು ಬೇಕ್ರಿಯಿಂದ ಬಂದು ಸ್ಮೂತಾಗಿರುತ್ತೆ. ನೀವು ಹಂಗೆ ನೋಡ್ಬೋದು. ಫುಲ್ಲು ಈ ಥರ ಬನ್ಸ್ ಎಲ್ಲ ಫ್ಯಾಕ್ಟ್ರಿಯಿಂದ ಕೊಡ್ತಾರೆ. ನಮ್ಮದು ಇದು ಇದೇ ಥರನೇ ತೊಗೊಂಬರ್ತೀರಾ? ನಾವು ಬೇಕ್ರಿಯಿಂದ ಆರ್ಡ್ರ್ ಮಾಡಿ ನಾವೇ ಇದು ಸಪ್ರೇಟಾಗಿ ಮಾಡಿ ಪ್ಯಾಕ್ ಮಾಡಿ ಮಾಡ್ತೀವಿ. ಪ್ಯಾಕಿಂಗ್ ಕೂಡ ಇಷ್ಟು ಚೆನ್ನಾಗಿದೆ, ಎಷ್ಟು ನೀಟಾಗಿ ಮಾಡಿಟ್ಟಿದ್ದಾರೆ. ನಿಜವಾಗ್ಲೂ ವೆರಿ ಇಂಟ್ರೆಸ್ಟಿಂಗ್. ಈ ಫುಡ್ ಸ್ಟ್ರೀಟಿಗೆ ಬರ್ತಾ ಇದ್ದಂಗೆ ಫಸ್ಟು ನನಗಿದು ಅಟ್ರಾಕ್ಟ್ ಆಗಿದೆ ಅಂತ ಐಟಮ್ಮು. ಇಷ್ಟೊಂದು ಚೆನ್ನಾಗೆಲ್ಲ ಮಾಡ್ತಾಯಿದ್ರೆ ಅಂತಾರೆ. ಡೆಫಿನೆಟ್ಲಿ ಯಾರೇ ಆಗಿರಲಿ ಇಲ್ಲೊಂದ್ಸರಿ ವಿಸಿಟ್ ಮಾಡಲೇಬೇಕು. ಅದು ಗುರು ಹೋಮ್ ಮೇಡ್ ಫುಡ್ಡಲ್ಲಿ. ಆಮೇಲೆ ಇದು ಬಳ್ಳಾರಿ ಸ್ಪೆಷಲ್ಲು, ಇದನ್ನು ನೆನಪಿರಲಿ. ಸರ್, ಒಂದು ಬೇಕಂದರೆ ಒಂದು ಇದು ಹಾಕ್ತೀನಿ. ಕೋವಾ ಮಸ್ಕ ಒಂದು ಹಾಕ್ತೀನಿ. ಯಾವ ಥರ ಮಾಡ್ತಾರೆ ಅಂತ ಒಂದು ಸತಿ ನೋಡಿ.
ಇದಕ್ಕೇನಂತ ಹೇಳಿದ್ದೀವಿ ಹೆಸರು? ಕೋವಾ ಮಸ್ಕಾ ಬನ್. ಕೋವಾ ಮಸ್ಕಾ ಬನ್. ಸೊ ಕೋವಾ ಮಸ್ಕಾ ಬನ್, ಇದರಲ್ಲಿ ಹಾಲ್ಕೋವಾ ಇದೆ, ಎಮ್ಮೆಯ ಹಾಲಿಂದ ಮಾಡಿದಂಥದ್ದು, ಆಮೇಲೆ ಬೆಣ್ಣೆ. ಸೊ ಇದೆರಡು ಮಿಕ್ಸರ್ ಇದರಲ್ಲಿ ಇವರು ಸ್ಪೆಷಲ್ಲಾಗಿ ಒಂದು ಬೇಕರಿನಲ್ಲಿ ಈ ಬನ್ಗಳನ್ನ ಅವರು ರೆಡಿ ಮಾಡಿಸ್ತಾರೆ. ಅಷ್ಟೇ ಜೋಪಾನವಾಗಿ ತೊಗೊಂಬರ್ತಾರೆ ಮತ್ತು ಅಷ್ಟೇ ಸಾಫ್ಟಾಗಿ ಕೂಡ ಇರುತ್ತೆ. ಬನ್ನಿ ಈಗ ಇದನ್ನು ಟೇಸ್ಟ್ ಮಾಡೋಣ ಒಂದು ಸರಿ ಅಂತ ಅನ್ನಿಸ್ತಾ ಇದೆ. ಟೇಸ್ಟ್ ಮಾಡಿ ನೋಡ್ಬಿಟ್ಟು ಹೇಳ್ತೀನಿ ಹೇಗಿದೆ ಅಂತ. ಸರ್ ಇದೆಷ್ಟಿದು? ಸರ್ 60 ರುಪೀಸ್. ಸೊ 60 ರುಪೀಸ್. ಸೂಪರ್ ಆಗಿದೆ, ಒಂಥರ ಐಸ್ ಕ್ರೀಮ್ ಫ್ಲೇವರ್ ಇದ್ದಂಗೂ ಇದೆ. ಇನ್ನೊಂದು ಕಡೆ ನಾವು ಈಗ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಖಾರದ ಇದೆಲ್ಲ ತಿಂತೀವಿ, ಇದು ಸ್ವೀಟ್ ಇದು. ಆ್ಯಂಡ್ ಕೋವಾ ಕೂಡ ಅಷ್ಟೇ ಟೇಸ್ಟ್ಫುಲ್ ಆಗಿದೆ, ಸೂಪರ್ ಮಾತ್ರ. ಇದನ್ನು ಸಪ್ರೇಟಾಗೂ ತೊಗೊಂಡೋಗೋರಿದ್ದಾರೆ ಕೋವಾನ. ತೊಗೊಂಡೋಗಿ ಅವರು ಅಂದರೆ ಈಗ ಚಪಾತಿಗೆ ಈ ಥರದಕ್ಕೆಲ್ಲ ಕೂಡ ಮಾಡ್ಕೋಬೋದು ಅನಿಸುತ್ತಲ್ಲ, ಇದು ಹಂಗೆ ತಿನ್ಬೋದು. ಹಾಗೆ ತಿನ್ನೋದು. ಹೌದು, ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಹೇಳ್ತೀನಲ್ಲ, ನೀವು ಫಸ್ಟ್ ಬರ್ತಾ ಇದ್ದಂಗೆ ಇದನ್ನು ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಫಸ್ಟ್ ನೀವು ಟೇಸ್ಟ್ ಮಾಡಬೇಕಾಗಿರುತ್ತಿದ್ದು. ಸೂಪರ್ ಸರ್, ಸೂಪರ್. ಚಾಕ್ಲೇಟ್ ಪುಡಿಂಗ್ ಇದೇನಿದು? ಇದು ಬಂದ್ವಿ ಇದಕ್ಕೆ ಕ್ರೀಮ್ ಹಾಕಬೇಕು. ಆ್ಯಕ್ಚುಲಿ ಕ್ರೀಮ್ ಇದ್ರೇ ಚೆನ್ನಾಗಿರೋದು. ಇದು ಹಂಗೆ ಇದು ಮಾಡೋಕ್ಕಾಗಲ್ಲ. ಇದು ತಗೊಂಡು ಸ್ಮ್ಯಾಶ್ ಮಾಡಿ ಹಂಗೆ ತಿನ್ನೋದು. ತೋರಿಸ್ತೀನಿ. ಸ್ಮ್ಯಾಶ್ ಮಾಡಿ ಕಟ್ ಮಾಡ್ಕೊಬೇಕು. ಇದು ಕಟ್ ಮಾಡಿದಾಗ ಅಲ್ಲಿ ಓಕೆ ಓಕೆ ಚಿಕ್ಕ ಚಿಕ್ಕ ಪೀಸ್ ಆಗುತ್ತೆ. ಹಾಂ, ಇದು ಸೇಮ್ ಜೆಲ್ಲಿನೇ? ಜೆಲ್ಲಿನೇ ಎಲ್ಲ. ಪುಡಿಂಗ್ ಅಂದರೆ ಜೆಲ್ಲಿನೇ ಬರುತ್ತೆ ನಿಮಗೆ. ಹಾಂ ಹಾಂ ಹಾಂ. ನೀವು ಹೋಟೆಲಲ್ಲಿ ಸಿಗೋಂಥರ ನೋಡಿ. ಹಾಂ, ಹಂಗೆ ಫುಲ್ ಹಂಗೆ ನೀವು ಇವಾಗ ತಿಂದರೆ ಕೋಲ್ಡ್ ಕಾಫಿ ಕೊಡ್ದಂಗೆ ಇರುತ್ತೆ. ಟ್ರೈ ಮಾಡಿ. ಅಲ್ಲ, ಕಾಫಿ ಮೊದಲೇ ನಾವು ಕಾಫಿ ಪ್ರಿಯರು. ನೋಡೋಣ ಕಾಫಿ ಪುಡಿಂಗ್. ವಾಹ್ ಸರ್, ಒಳ್ಳೆ ಫಿಲ್ಟ್ರ್ ಕಾಫಿ ಕುಡಿಯೋ ಮಜಾ ಇದೆಯಲ್ಲ, ಅದಿದು ಈ ಕೋಲ್ಡಲ್ಲಿದೆ. ಅದ್ಭುತ ಮಾತ್ರ ನಿಜವಾಗ್ಲೂ. ಅದು ಈ ಸಮ್ಮರ್ ಸೀಸನ್ನಲ್ಲಿ ಈ ಥರ ನೋಡಿ, ಸಮ್ಮರ್ ಸೀಸನಲ್ಲಿ ನಾವು ಕಾಫಿನ ಕೋಲ್ಡಾಗಿ ತಿಂತಿದ್ದೀವಿ ಸರ್. ಸೂಪರ್ ಟೇಸ್ಟ್ ಸರ್. ನಾವು ಇದು ಬಂದುಬಿಟ್ಟು ಟೆಂಡರ್ ಕೋಕೋನಟ್ ಪುಡಿಂಗ್ ಅಂತ. ಇದು ಫುಲ್ ಆ್ಯಂಡ್ ಫುಲ್ ಹೋಮ್ ಮೇಡೇ ಆಗುತ್ತೆ. ಫುಲ್ ಆ್ಯಂಡ್ ಫುಲ್ 100% ಹೋಮ್ ಮೇಡು. ಈಗ ಟೆಂಡರ್ ಕೋಕೋನಟ್ ಅಂದರೆ ಅದು ಯಾವ ಥರ ಅಂದರೆ? ಎಳ್ನೀರು ಬರುತ್ತಲ್ಲ, ಎಳ್ನೀರು ಜೆಲ್ಲಿ, ಅದು ಗಂಜಿ ಇರುತ್ತಲ್ಲ, ಅದರಲ್ಲಿಂದ ನಾವು ಮಿಕ್ಸಿಗೆ ಹಾಕಿ ಮಾಡಿರ್ತೀವಿ. ಇದು ಗ್ರಾಸ್ ಬರುತ್ತೆ ಅಂದರೆ ಇವಾಗ ನಾವು ನೀರೆಲ್ಲ ಕುಡಿದ್ಮೇಲೆ ನಾವು ಗಂಜಿ ಬರುತ್ತೆ. ಅದರಲ್ಲೇ ಮಾಡೋದು. ಇದರಲ್ಲಿ ಒಂದು ಗ್ರಾಸ್, ಚೈನಾ ಗ್ರಾಸ್ ಅಂತ ಒಂದು ಬರುತ್ತೆ, ಸಮುದ್ರ ಸಿಗೋ ಗಿಡ. ಅದರಿಂದನೇ ಇದು ಪುಡಿಂಗ್ಸ್ ಎಲ್ಲ ರೆಡಿ ಆಗುತ್ತೆ. ಜೆಲ್ಲಿ ಎಲ್ಲ ನ್ಯಾಚುರಲ್ ಇರುತ್ತೆ. ಆ ಗ್ರಾಸ್ ತುಂಬ ಹೆಲ್ದಿನೂ ಇದೆ. ಮತ್ತು ಅದರಲ್ಲಿಂದನೇ ಇವಾಗ ಕಾಫಿ ಜೆಲ್ಲಿ ಅಂತ. ಇದು ಕಾಫಿ ಜೆಲ್ಲಿ ಅಂದರೆ ಅದು ಯಾವುದರಿಂದ ಮಾಡೋದು? ಇದು ಕಾಫಿ ನೆಸ್ಕಾಫಿನೇ, ಮಾಮೂಲಿ ಜೆಲ್ಲಿನೇ, ಅದು ನೆಸ್ಕಾಫಿ ಅಂತ. ಈಗ ಕಾಫಿ ಕೋಲ್ಡ್ ಕಾಫಿ ಕುಡ್ದಂತರ ಇದಕ್ಕೆ ನಾವು ಒಂದು ಎಕ್ಸ್ಟ್ರಾ ಆಡ್ ಮಾಡ್ಕೊಡ್ತೀವಿ. ಇದು ಮಾಮೂಲಿ ಇದು ಮ್ಯಾಂಗೋ ಪುಡಿಂಗ್, ಮ್ಯಾಂಗೋ ಕ್ಯಾರಮಲ್ ಪುಡಿಂಗ್. ರಿವರ್ಸ್ ಆಗಿ ಅದರಲ್ಲಿ ಹಾಕ್ಬೋದು. ವಾ 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 ವಾ. ಇದು ಮ್ಯಾಂಗೋ ಕ್ಯಾರಮಲ್ ಪುಡಿಂಗ್. ಇವಾಗ ಇದು ಹಂಗೆ ಜೆಲ್ಲಿ ಟೈಪ್ ಬರುತ್ತೆ. ಹಾಗೆ ನೀವು ತಿನ್ನೋದು ಡೈರೆಕ್ಟ್ ಮ್ಯಾಂಗೋ ಪುಡಿಂಗ್. ಓಕೆ ಓಕೆ ಓಕೆ. ಇದೆಲ್ಲ ಫುಲ್ ಹೋಮ್ ಮೇಡ್ ಇರುತ್ತೆ. ಸೊ ಇದೇ ಥರನೇ ಇನ್ನು ಇದನ್ನೆಲ್ಲ ಸರ್ವ್ ಮಾಡೋದು. ಹಾಂ, ಇದು ಒಂದು ಮಾತ್ರ ಈ ಥರ ಕ್ಯಾರಮಲ್ ಮಾತ್ರ ರಿವರ್ಸ್ ಬರುತ್ತೆ. ಮಿಕ್ಕಿದೆಲ್ಲ ಹಂಗೆ ತಿನ್ಬೋದು ಕಪ್ಪಲ್ಲಿ. ಸೊ ಎಲ್ಲನೂ 60 ಅಥವಾ ರೇಟ್ಗಳು ಡಿಫ್ರೆನ್ಸ್ ಇರುತ್ತಾ? ಡಿಫ್ರೆನ್ಸ್ ಸ್ವಲ್ಪ ಇರುತ್ತೆ ಸರ್. ಹಾಂ ಹಾಂ. ಯಾಕಂದರೆ ಇದು ಕೂಡ ನಾನು ತೊಗೊಂಡಾಗ ಇದು 60 ಇಲ್ಲ, ರೇಟ್ಸ್ ಎಲ್ಲ ಇಲ್ಲ, ಮೆನು ಇಲ್ಲಿ ಇದೆ ಫುಲ್ ಆ್ಯಂಡ್ ಫುಲ್ ಎಲ್ಲ ಹಾಕ್ಬಿಡಿ. ಸೂಪರ್ ಸರ್. ಯಾಕಂದರೆ ಇದನ್ನು ತೊಗೊಂಡು ಇದರಲ್ಲಿ ಎಲ್ಲ ರೇಟ್ಸ್ ಎಲ್ಲ ಆಗ್ಬಿಟ್ಟು 50 ಬರುತ್ತೆ. ಜ್ಯೂಸ್ ಪುಡಿಂಗ್ಸ್ ಎಲ್ಲ 60 ಬರುತ್ತೆ. 100 ಗ್ರಾಮ್ 70 ಬರುತ್ತೆ. ಇದು ಬಂದು ಓಕೆ ಓಕೆ. ಸೊ ಇದರಲ್ಲಿ ಒಟ್ಟು ಆಲ್ಮೋಸ್ಟ್ ಬನ್ನಲ್ಲಿ ಇಷ್ಟು ವೆರೈಟೀಸ್ ಇದೆ.
ಬನ್ನಲ್ಲಿ ಇಷ್ಟು ವೆರೈಟೀಸ್ ಇದೆ. ಆಮೇಲೆ ಸೊ ಐಸ್ ಕ್ರೀಮ್ಸ್ ಅಂತ ಬಂದಾಗ ಚಿಪ್ಸ್ ಅಂತ ಬಂದಾಗ ಇಷ್ಟಿದ್ದಾವೆ, ಇಷ್ಟು ವೆರೈಟೀಸ್ ಇದೆ. ಪರವಾಗಿಲ್ಲ ಸರ್, ನೀವು ಇಷ್ಟು ಚಿಕ್ಕದು ಒಂದು ವೆಹಿಕಲಲ್ಲಿ ಒಂದು ಕಾಂಟಿನೆಂಟಲ್ ಏನು ಒಂದು ಸ್ಟಾರ್ ಹೋಟ್ಲಲ್ಲಿ ಕೊಡೋ ಒಂದು ಮೆನು ಥರ ಇದೆ ಇಲ್ಲ. ಆ್ಯಂಡ್ ಪ್ರತಿಯೊಂದು ನಾವು ಯಾವ್ಯಾವುದೋ ದೇಶಕ್ಕೆ ಹೋಗಿ ಸುತ್ತಾಡಿಕೊಂಡು ಬೇರೆ ಬೇರೆ ಥರ ವೆರೈಟೀಸ್ನ ಟೇಸ್ಟ್ ಮಾಡ್ತಿರ್ತೀವಿ. ಬಟ್ ನಮ್ಮ ವಿಜಯನಗರ, ಬೆಂಗಳೂರು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಈ ಥರ ಒಂದು ವೆರೈಟೀಸು ಇದು ಸಿಗ್ತಾಯಿದೆ ಅಂತ ಹೇಳಿದ್ರೆ ವಾವ್, ಅಮೇಝಿಂಗ್. ಯಾಕಂದರೆ ನಾನು ಭಾಳ ವರ್ಷಗಳಿಂದ ಬರ್ತಿದ್ದೆ, ಕೆಲವು ವರ್ಷಗಳು ನಾನು ಇಲ್ಲಿ ಬರೋದಕ್ಕಾಗಿಲ್ಲ. ಈಗ ನಾನು ಬಂದಾಗ ಮೊದಲೇ ಇಷ್ಟೊಂದು ವೆರೈಟಿ ಫುಡ್ಡನ್ನು ಇಲ್ಲಿ ನೋಡಿದೆ. ಚಾಕ್ಲೇಟ್ ಬನ್ ಮಸಾಲ, ಚಾಕ್ಲೇಟ್ ಬನ್ ಮಸ್ಕಾ, ಚಾಕ್ಲೇಟ್ ಬನ್ ಮಸ್ಕಾ. ಸೊ ಹಿಂಗೆ ಪಾರ್ಸಲ್ ಕೂಡ ಸಿಗುತ್ತೆ ಇಲ್ಲಿ. ಬಂದು ಇಲ್ಲೇ ತಿನ್ನಬೇಕು ಅಂತಲ್ಲ, ಪಾರ್ಸಲ್ ಕೂಡ ತೊಗೊಂಡು ಹೋಗ್ಬೋದು. ಸರ್ ನೀವು ಯಾರಿಗೆ ಹೊಡಿಬಿಡಿ ಮಸ್ಕ, ಇಲ್ಲೊಂದ್ಸಲ ಬಂದು ತಿನ್ನು ನೋಡಿ ಬಂದು ಮಸ್ಕ. ಅಬ್ಬ, ಇದು ಡೈಲಾಗ್ ಅಂದರೆ ಫುಲ್ ಮಾಸ್ ಡೈಲಾಗು. ಸೊ ಇದೇ ಮಾಸ್ ಡೈಲಾಗಲ್ಲಿ ಒಂದು ಆಫರ್ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ನಮ್ಮ ಚಾನಲ್ ಹೆಸರನ್ನ ಬಂದು ಇಲ್ಲಿ ಹೇಳಿ ನಿಮ್ಮ ವಿಡಿಯೋ ನಾವು ನೋಡಿದ್ವಿ ಅಂತ ನೀವು ಇನ್ಫಾರ್ಮ್ ಮಾಡಿದ್ರೆ ಸಾಕು, 5% ಡಿಸ್ಕೌಂಟ್ ಸಿಗುತ್ತೆ. ಆ್ಯಂಡ್ ನೀವೇನಾದ್ರೂ ನಮ್ಮ ಈ ವಿಡಿಯೋನ ಡಿ ಪಿನಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ಏನಾದರೂ ಹಾಕ್ಕೊಂಡ್ರೆ ನಿಮಗೆ ಇಲ್ಲಿ ಬಂದಾಗ ಒಂದು ಚಸ್ಕಾ ಬನ್ನು ಫ್ರೀ, ಕಂಪ್ಲೀಟ್ಲಿ ಫ್ರೀ. ಸೊ ಇದಿಷ್ಟು ಆಫರು ಇವ್ರು ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನೋಡೋಣ ಯಾರ್ಯಾರು ಬರ್ತೀರಾ ಅಂತ ಹೇಳಿ. ಈ ವಿಡಿಯೋ ನೋಡಿದ ತಕ್ಷಣ ಇಲ್ಲಿ ಬರ್ತಾ ಇದ್ದಂಗೆ ನಮ್ಮ ಚಾನಲ್ ಹೆಸರು ಹೇಳಿ, ಪರಮ್ ಕುಕಿಂಗ್ ಪ್ಯಾರಡೈಸ್ ಅಂತ. $99 ದೋಸೆ ಅಂತ ಹೇಳೋದು ತುಂಬಾ ಫೇಮಸ್ಸು. ಈಗ 99 ವೆರೈಟೀಸ್ ಆಫ್ ದೋಸೆ ಯಾವ್ಯಾವುದು ಏನೆಲ್ಲ ಮಾಡ್ತಾರೆ ಅಂತೇಳಿ ನೋಡಿ. ಒಂದು ಕಡೆ ವೆಜಿಟೇಬಲ್ಸ್ ಹಾಕ್ತಾಯಿದ್ದಾರೆ, ಇನ್ನೊಂದು ಕಡೆ ಬಂದು ಪನ್ನೀರ್ದೊಂದು ಆ್ಯಡ್ ಮಾಡ್ತಾಯಿದ್ದಾರೆ, ಅದನ್ನು ವೆರೈಟು ಕಾರ್ನ್ದು. ಒಂದು ಕಡೆ ಬೇಬಿ ಕಾರ್ನು, ಇನ್ನೊಂದು ಕಡೆ ಕಾರ್ನು. ಸೊ ಇಲ್ಲಿ 2 ಥರ ಇದೆ. ಸೊ ಇಲ್ಲೇ ಈಗಲೇ ಒಂದು ಏನಿಲ್ಲ ಅಂದ್ರೂ 5 ವೆರೈಟಿ डोसा है दिल्ली सर। आप कब से बना रहे हैं यहाँ? 5 साल हो गए। 5 साल से? हाँ। आप नेटिवली कहाँ से हैं? उत्तर प्रदेश। उत्तर प्रदेश से? हाँ। दिल्ली से। एंड दिल्ली, ओके ओके। 100 ನೋಡಿ ರೆಡಿ ಆಗ್ತಾ ಇದೆ. ಬೆಣ್ಣೆ ಕೂಡ ಹಾಕ್ತಾ ಇದ್ದಾರೆ, ಬೆಣ್ಣೆ ಹಾಕ್ತಾ ಇದ್ದಾರೆ, ಪ್ರತಿಯೊಂದಕ್ಕೂ ಕೂಡ ಬೆಣ್ಣೆ ಹಾಕ್ತಾ ಇದ್ದಾರೆ. ज़्यादा से ज़्यादा लोग यहाँ के कौन सा डोसा ज़्यादा बोलते हैं? हाँ? मिक्स वेज पनीर मसाला, पनीर चीज़ है। हाँ हाँ हाँ, ज़्यादा ओके ओके। पनीर चीज़ है, पालक पनीर है ಜಾಸ್ತಿ। ಗೀ ಕೂಡ ಹಾಕ್ತಾ ಇದ್ದಾರೆ. ಬೆಣ್ಣೆ ಅಂತೂ ಬೆಣ್ಣೆ ಆದಮೇಲೆ ಅದಕ್ಕೆ ಗೀನೂ ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ನಂದನಿಗೆ सभी डोसा का एक ही रेट या अलग अलग रेट होता है? अलग अलग रेट। अलग अलग रेट होता है, ओके ओके। अभी आप बना रहे हैं पहला डोसा, वो हाँ सर। वो कौन सी डोसा और कितना वो? 100 रुपीज़ नूडल्स चीज़। नूडल्स चीज़, नूडल चीज़। ಸೊ ಈಗ ಒಂದು ಪಾರ್ಸಲ್ಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಬಂದವರು ಮ್ಯಾಕ್ಸಿಮಮ್ ನಾವು ನೋಡ್ತಾ ಇದ್ವಿ ಪಾರ್ಸಲ್ಸನ್ನು ತೊಗೊಂಡು ಹೋಗ್ತಾ ಇರ್ತಾರೆ, ಇದೇ ಫುಡ್ ಸ್ಟ್ರೀಟಲ್ಲೂ ಕೂಡ ತಿಂತಾ ಇರ್ತಾರೆ. ಸೊ ಸರ್ವ್ ಆಗ್ತಾ ಇದೆ, ಕಸ್ಟಮರ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ, ತಿಂತ ತುಂಬ ಖುಷಿನೂ ಪಡ್ತಾ ಇದ್ದಾರೆ. ಸೊ ನೀವು ಬಂದಾಗ ಈ 99 ದೋಸೆನಲ್ಲಿ ಯಾವುದಾದ್ರೂ ಒಂದು ದೋಸೆನ ಟೇಸ್ಟ್ ಮಾಡೋದಕ್ಕೆ ಮರಿಬೇಡಿ. ಇಲ್ಲಿ ಒಟ್ಟು 5 ಥರ ಪಡ್ಡು ಮಾಡ್ತಾರಂತೆ. ನಾನು ಅಂದ್ಕೊಂಡಿದ್ದೆ ಪಡ್ಡು ಅಂತ ಹೇಳಿದ್ರೆ ಒಂದೇ ಥರ ಇರುತ್ತೆ ಅಂತ. ಆಂಟಿ ಹೇಳಿ, ಎಷ್ಟು ಥರ ಪಡ್ಡು? ಅಣ್ಣ, ಬಟರ್ ಪನ್ನೀರು, ಆಲೂ ಪಡ್ಡು, ಬಟರ್ ಆಲೂ, ಬಟರ್ ಚೀಸು, ಮಶ್ರೂಮ್, ನಾರ್ಮಲ್ ಬಟರ್, ನಾರ್ಮಲ್ ಗೀ. ಸೊ
ಇಷ್ಟು ಥರ ಪಡ್ಡು ಇದೆ. ಸೊ ಇಷ್ಟರಲ್ಲಿ ಬಂದರೆ ನೀವು ಒಂದು ಸರಿ ಟೇಸ್ಟ್ ಮಾಡ್ಬೋದು. ಮತ್ತು ಅಲ್ಲಿ ಅಂಕಲ್ ಕೂಡ ಹೇಳ್ತಾಯಿದ್ರು ಅವ್ರದ್ದು ಒಂದು ಸ್ವಲ್ಪ ಸ್ಪೆಷಲ್ ಇದೆ, ಅದು ತುಪ್ಪದಲ್ಲಿ ಅಂತ ಏನಂತ ಕೇಳ್ತೀನಿ ನೋಡಿ. ಸರ್ ಇದು ತುಪ್ಪ ಹಾಲು ಪಡ್ಡು, ಅದು ಸ್ಪೆಷಲ್ಲು. ಇನ್ನೊಂದು ಪನ್ನೀರು, ಬಟರ್ ಪನ್ನೀರು, ಇದು ಬಟರ್ ಪನ್ನೀರು, ಇದು ಬಟರ್ ಚೀಸು. ಮೂರು ಅಲ್ವಾ? ಬರೀ ತುಪ್ಪ ಬೇಕಾದ್ರೆ ತುಪ್ಪ, ಬೆಣ್ಣೆ ಬೇಕಾದ್ರೆ ಬೆಣ್ಣೆ, ನಾರ್ಮಲ್ಲು ಬೆಣ್ಣೆ, ನಾರ್ಮಲ್ ತುಪ್ಪ. ಅಂದರೆ ಎರಿಟಿ ಇರೋದಿಲ್ಲ, ಕಪ್ಪಿಂಗ್ ಇರೋದಿಲ್ಲ. ಮಶ್ರೂಮ್ ಇರುತ್ತೆ, ಮಶ್ರೂಮ್ ಪಡ್ಡು, ಅದು ಚೆನ್ನಾಗಿರೋದು ಹಾಕಿಲ್ಲ ನಮ್ಮಲ್ಲಿ ಈಗ. ಓಕೆ ಓಕೆ. ಯಾಕಂದರೆ ಸ್ವಲ್ಪ ಬಿಸಿಲಿಗಾಲಲ್ಲ ಚೆನ್ನಾಗಿರೋದಕ್ಕೆ ಅದು ಆಡಿ ಮಾಡಿದ್ವಿ. ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು? ಸರ್ ನಾವು ಅಲ್ಲೇ ಒಂದು 15-20 ವರ್ಷದಿಂದ ಮಾಡಿಸೋದು. 15-20 ವರ್ಷದಿಂದ ಇಲ್ಲೇ ಮಾಡ್ತಾ ಹೌದು ಹೌದು ಹೌದು. 15-20 ವರ್ಷದಿಂದ ಮಾಡ್ತಾ ಇದ್ದಾರೆ. ಸಾಕಷ್ಟು ಫುಡ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ಹಾಗಾಗಿ ನೀವು ಇಲ್ಲಿ ಬಂದಾಗ ಒಂದು ಸರಿ ನೋಡಿ, ಒಂದಲ್ಲ ಒಂದು 5-6 ಥರ ಪಡ್ಡು. ಸರ್ ನಿಮ್ಮಲ್ಲಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮತ್ತು ಚಪಾತಿ, ಪರೋಟ ಅಂತೆಲ್ಲ ಇದೆ. ಆಮೇಲೆ ಭಾಳ ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಹೇಳಿ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ? 1984 ನಾನು ಒಬ್ಬನೇ ಬಂದಿದ್ದೆ ರೋಡ್ಗೆ. 1984 ಅಂದರೆ ಫುಡ್ ಸ್ಟ್ರೀಟ್ ಸ್ಟಾರ್ಟ್ ಆದಾಗ ಅದು ಫುಡ್ ಸ್ಟ್ರೀಟ್ ಅಂತ ಹೆಸರು ಇವಾಗ ಬಂದಿರೋದು, ನಿನ್ನೆ ಮೊನ್ನೆ. ಹಾಂ, ಆವಾಗಿಂದ ಚಾಟ್ಸ್ ಅಂಗಡಿನೇ ಇತ್ತು. ಅಂದರೆ ಇದು ವಿಜಯನಗರ ಫುಡ್ ಸ್ಟ್ರೀಟು ಸ್ಟಾರ್ಟ್ ಆಗಿದೆ ಎಷ್ಟನೇ ವರ್ಷದಲ್ಲಿ? 2002-2003 ಫುಡ್ ಸ್ಟ್ರೀಟ್ ಅಂತ ಆಗಿದೆ. ಇಲ್ಲ ಅದಕ್ಕಿಂತ ಮುಂಚೆಯಿಂದನೂ ಇತ್ತಲ್ಲ? ಇಲ್ಲ, ಸುಳ್ಳು. ಅವಾಗೆಲ್ಲ ನಮ್ದು ಒಂದೇ ಅಂಗಡಿ ಇದ್ದಿದ್ದು. ನಮ್ಮದು ಸಮೋಸ ಅಂಗಡಿ 2 ಇತ್ತು. 2002ರಲ್ಲಿ 84ಇಂದ 84ಇಂದ ಇತ್ತು. 84ಇಂದ ಅಂತ ಹೇಳಿದ್ರೆ ಈಗ 20, ಒಂದು 15 ಅಂತ ಹೇಳಿದ್ರೆ 40 ವರ್ಷದಿಂದ ಇದೆ. ಹೌದು. ಅವಾಗೆಲ್ಲ 40 ವರ್ಷದಿಂದ ₹1 ವ್ಯಾಪಾರ. ಹಾಂ, ಇವಾಗ ₹40 ವ್ಯಾಪಾರ. ಏನು ಸ್ಪೆಷಲ್ ಏನು ನಿಮ್ಮ ಈ ರೊಟ್ಟಿಗಳು? ರೊಟ್ಟಿಯಲ್ಲಿ ಮಸಾಲೆ ಎಲ್ಲ ಹಾಕಿ ಕಲರ್ ಹಾಕಲ್ಲ, ಟೇಸ್ಟಿಂಗ್ ಪೌಡ್ರ್ ಹಾಕಲ್ಲ, ಚೆನ್ನಾಗಿ ಮಾಡಿಕೊಡ್ತೀವಿ. ತುಂಬ ಇಷ್ಟ ಬೀಳ್ತಾರೆ. ಹಾಂ ಹಾಂ ಹಾಂ. ರೊಟ್ಟಿ ಮಾತ್ರ ಚೆನ್ನಾಗಿ ರಾತ್ರಿ 12 ಗಂಟೆವರೆಗೂ ತಗೊಂಡೋಗ್ತಾರೆ. ರಾತ್ರಿ 12 ಗಂಟೆವರೆಗೂ ಇದೆ. ನೀವು ಪಾರ್ಸಲ್ ಕೊಡ್ತೀರಾ ಮತ್ತೆ ಇಲ್ಲೇ ತಿನ್ನೋದು? ಇಲ್ಲ, ತಿಂದ್ರೇ ಚೆನ್ನಾಗಿರುತ್ತೆ, ಬಟ್ ಪಾರ್ಸಲು ಚೆನ್ನಾಗಿರುತ್ತೆ. ಈವ್ನಿಂಗ್ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ? ನಾವು 5 ಗಂಟೆಗೆ ಬರ್ತೀವಿ. 5 ಗಂಟೆಗೆ ಬರ್ತೀರಾ? 5. ಓಕೆ ಅಣ್ಣ, ಸೂಪರ್ ಅಣ್ಣ. ತಿರ್ಗಾ ನಮ್ಮ ಹತ್ರ ನೋಡಿ ಪೈನಾಪಲ್ ಮಸಾಲ, ಹಾಂ, ಈ ಮೊಳಕೆ ಕಟ್ಟಿದ ಕಾಳು ನೋಡಿ. ಆಮೇಲೆ ಬಾಳೆದಿಂಡು. ಹಾಂ, ಅಮ್ಮ ಬೋಟಿ ಹೇಳಿದ್ದೀರಾ? ಬೋಟಿ ಮಸಾಲ, ಬೇಲ್ಪುರಿ, ಮಸಾಲ, ಇದಕ್ಕೆಲ್ಲ ಯಾವುದಕ್ಕೂ ಟೇಸ್ಟಿಂಗ್ ಪೌಡರ್ ಬರಲ್ಲ. ಯಾವುದಕ್ಕೂ ಟೇಸ್ಟಿಂಗ್ ಪೌಡ್ರ್ ಯೂಸ್ ಮಾಡೋದಿಲ್ಲ. ಅದೇ ಇಲ್ಲಿನ ಸ್ಪೆಷಲ್ಲು. ಈ ಖಾರ ನಾವೇ ರುಬ್ಕೊಂತೀವಿ. ಹಾಂ, ನೋಡಿ. ಈ ಸ್ವೀಟ್ ನಾವೇ ಮಾಡ್ತೀವಿ. ಹಾಂ, ಇದು ಹುಣಸೆ ಹಾಂ ಹಾಂ, ಹುಣಸೆಹಣ್ಣು, ಹ್ಞೂ, ಖರ್ಜೂರ, ಹ್ಞೂ, ಬೆಲ್ಲ. ಹಾಂ ಹಾಂ. 90% ಬೆಲ್ಲ, 10% ಹುಣಸೆಹಣ್ಣು, 10% ಖರ್ಜೂರ ರಾತ್ರಿ ನೆನೆ ಹಾಕ್ಬಿಡ್ತೀವಿ. ಬೆಳಗ್ಗೆ ಮಿಕ್ಸಿಲಿ ಹಾಕಿ ನುಣ್ಣಗೆ ರುಬ್ಬಿ ಹಾಕ್ಬಿಡ್ತೀವಿ. ಈ ಥರ ಆಗುತ್ತೆ. ಹಾಂ 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 ಹಾಂ. ನೋಡಿ, ಇಷ್ಟೆಲ್ಲ ರೆಸಿಪಿ ಹೇಳಿದ್ದಾರೆ. ಸೊ ತಪ್ಪದೆ ನೀವು ಇಲ್ಲಿ ಬರಲೇಬೇಕಾಗುತ್ತೆ. ಯಾಕಂತ ಹೇಳಿದ್ರೆ 40 ವರ್ಷದ ಒಂದು ಇತಿಹಾಸ ಇದೆ ಈ ರೊಟ್ಟಿ ಅಂಗಡಿಗೆ. ನಾವು ಇನ್ನೂ ಒಂದು 5 ವರ್ಷ ಡ್ಯೂಟಿ ಮಾಡ್ಬೋದು ಸರ್. ಇನ್ನೊಂದು 15-20 ವರ್ಷ ಮಾಡ್ತೀರಾ? 60 ವರ್ಷ ಆಗಿದೆ ಸರ್. ಎಲ್ಲ ಎಷ್ಟು ಚೆನ್ನಾಗಿ ನೀವು ಯಾವುದೇ ಟೇಸ್ಟಿಂಗ್ ಪೌಡರ್ ಹಾಕ್ದೆ ಇಷ್ಟೊಂದು ಆರೋಗ್ಯಕರವಾಗಿ ನೀವು ಫುಡ್ಗಳನ್ನ ಮಾಡ್ಕೊಡ್ತಾ ಇದ್ದೀರಾ ಅಂದಮೇಲೆ ನೀವು ಚೆನ್ನಾಗಿರ್ತೀರಾ, ಇಲ್ಲಿನ ಕಸ್ಟಮರ್ಸು ಅಷ್ಟೇ ಚೆನ್ನಾಗಿ. ಅವ್ರನ್ನ ಕೇಳಿ ಸರ್ ಎಷ್ಟು ವರ್ಷ ಅಣ್ಣ ನೀವು ಸರ್? ಅವ್ರು ಚಿಕ್ಕ ಹುಡುಗ ಸರ್. ಕಾರ್ತಿಕ್, ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ಒಂದು 15 ವರ್ಷದಿಂದ ಬರ್ತೀವಿ. 15 ವರ್ಷ. 15 ವರ್ಷದಿಂದ ಬರ್ತಾ ಇದ್ದೀರಾ? ಏನು ಇಲ್ಲಿ ಫೇವ್ರೇಟ್ ನಿಮ್ಮದು? ಆಯ್ತು, ಅಲ್ಲ ಅವ್ರು ಚಿಕ್ಕ ಹುಡುಗರು, ಅವ್ರು ಬರ್ತಾ ಇರೋದು 15 ವರ್ಷದಿಂದ. ಮಕ್ಕಳು ಬರ್ತಾರೆ. ಓ, ನಿಮ್ಮ ಮಕ್ಕಳು ಮತ್ತೆ ನೀವು? ವಾವ್. ಏನು ಸ್ಪೆಷಲ್ ಇಲ್ಲಿ ನಿಮ್ಮದು? ಎಲ್ಲನೂ ಸ್ಪೆಷಲ್ ಇದೆ ಅವತ್ತವ. ಅಲ್ಲ, ನೀವೇನು ತೊಗೊಳ್ತೀರಾ ಇಲ್ಲಿ ಬಂದು? ನಾವು ನಿಪ್ಪಟ್ಟು ಮಸಾಲ, ಕೋಲ್ಗಡೆ ಮಸಾಲ. ಸೊ ಇದು ಇವರ ಸ್ಪೆಷಲ್. ಸೊ ಕಸ್ಟಮರ್ ಸ್ಯಾಟಿಸ್ಫೈಡ್. ಇಲ್ಲಿ ಸಕ್ಕರೆ, ಅದು ಬೆಲ್ಲ. ಇದಕ್ಕೂ ಕಲರ್ ಹಾಕಲ್ಲ, ಇದಕ್ಕೂ ಕಲರ್ ಹಾಕಲ್ಲ. ಇದಕ್ಕೆ ಸಕ್ಕರೆ ಹಾಕಲ್ಲ, ಇದಕ್ಕೆ ಬೆಲ್ಲ ಹಾಕಲ್ಲ. ನಾವೇ ಮಾಡೋದು. ಡೈಲಿ 2 ಕ್ಯಾಲೆ ಆಗೋಗ್ತದೆ.
ಎರಡನ್ನೂ ಖಾಲಿ ಆಗೋ ಖಾಲಿ 100% ಖಾಲಿ ಆಗುತ್ತೆ. ನೋಡಿ ಬರ್ಫಿಗಳಂತ ಹೇಳಿದ್ರೆ ಯಾವತ್ತೂ ಕೂಡ ಅದು ಕಾಯಿ ಬರ್ಫಿ, ಕಾಯಿ ತೆಂಗಿನಕಾಯಿ ಬರ್ಫಿ. ತೆಂಗಿನಕಾಯಿ ಬರ್ಫಿ ಸೂಪರ್. ಫಸ್ಟ್ 10 ಪೈಸೆ ಮಾರ್ತಾ ಇದ್ವಿ, ಹಾಂ ಇವಾಗ 10 ರೂಪಾಯಿ ಮಾರ್ತಾ ಇದ್ವಿ. ಸಾಫ್ಟ್ ಇಡ್ಲಿಗೆ ನಾವಿಲ್ಲಿ ಫುಡ್ ಸ್ಟ್ರೀಟಿಗೆ ಬರಲೇಬೇಕು ಅಂತ ಹೇಳ್ತಾರೆ. ಅಣ್ಣ ಇಲ್ಲಿ ಸ್ಪೆಷಲ್ ಏನು ನಿಮ್ಮ ಅಲ್ಲಿ? ಸರ್ ನಮ್ಮದು ಚಿತ್ರಾನ್ನ ಸ್ಪೆಷಲು, ಹಾಂ ಆಮೇಲೆ ಸ್ಪೆಷಲು, ಚಿತ್ರಾನ್ನ ಸ್ಪೆಷಲು, ಇಡ್ಲಿ, ಬಿಸಿ ಬಿಸಿ ಇಡ್ಲಿ ಇದೆ ನೋಡಿ. ಸೊ ಇದು ತುಂಬಾ ಸಾಫ್ಟ್ ಅಂದರೆ ತುಂಬಾ ಮಲ್ಲಿಗೆ ಇಡ್ಲಿಗಿಂತನೂ ಸಾಫ್ಟ್ ಬರುತ್ತೆ. ಮಲ್ಲಿಗೆ ಇಡ್ಲಿಗಿಂತನೂ ತುಂಬ ಸಾಫ್ಟ್ ಅಂತೆ ನೋಡಿ, ತುಂಬಾ ಸಾಫ್ಟು. ಅಣ್ಣ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಸರ್ ಇದ್ದೀರಾ? ನಮ್ಮದು 33 ವರ್ಷದಿಂದ ಇದೆ. 33 ವರ್ಷದಿಂದ ನಮ್ಮ ಅಣ್ಣವ್ರು ಇದ್ರು, ನಾವು ಬಂದೆ 24 ವರ್ಷ ಆಯಿತು. ನಮ್ಮ ಅಣ್ಣವ್ರು ಇದ್ರು, ಮೊದಲು ನಮ್ಮ ಬ್ರದರ್ ಇದ್ದರು. ನಿಮ್ಗೆ ಗೊತ್ತಿದ್ದಂಗೆ ಈಗ ವಿಜಯನಗರ ಫುಡ್ ಸ್ಟ್ರೀಟ್ ಏನಿದೆಯಲ್ಲ, ಇದು ಎಷ್ಟು ವರ್ಷದಿಂದ ಇದೆ? ಸೊ ಇದು ಹೆಚ್ಚಿಗೆ ತಿಳಿದಂಗೆ 37 ವರ್ಷದಿಂದ ವಿಜಯನಗರ 37 ವರ್ಷದಿಂದ 37 ವರ್ಷದಿಂದ ಇದೆ. ಆವಾಗೆಲ್ಲ ಗಾಡಿ ಇದ್ದಿಲ್ಲ, ಒಂದು 5-6 ಗಾಡಿ ಇದ್ದವು. ನಮ್ಮದೊಂದು ಇಡ್ಲಿ ಗಾಡಿ, ಇದೊಂದು ಎಗ್ ರೈಸು, ಅಲ್ಲೊಂದು ಜಿಲೇಬಿ, ಆಮೇಲೆ ಬೇಲ್ಪೂರಿ ಅಂತ ಮಾಡ್ತಾರೆ ಶೆಟ್ರು, ಒಂದು ಪಾನಿಪೂರಿ ಗಾಡಿ, ಇವೆಲ್ಲ ಮಾತ್ರ ಒಂದು 6 ಗಾಡಿ ಇತ್ತು. ಇವಾಗೆಲ್ಲ ಎಲ್ಲ ಐಟಮ್ಸು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಸಿಗುತ್ತೆ ಇವತ್ತಿನ ದಿವಸ. ನಾರ್ತ್ ಬೇಕಾದ್ರೆ ನಾರ್ತು, ಸೌತ್ ಬೇಕಾದ್ರೆ ಸೌತು, ಚೈನೀಸ್ ಬೇಕಾದ್ರೆ ಚೈನೀಸು, ಐಸ್ ಕ್ರೀಮು, ಜ್ಯೂಸು, ಪ್ರತಿಯೊಂದು ಫುಡ್ ಇಲ್ಲಿ ಇಂಥದ್ದಿಲ್ಲ ಇಲ್ಲ. ಒಂದು ದೊಡ್ಡ ಹೋಟ್ಲಿಗೆ ಹೋದರೆ ಏನು ಐಟಮ್ ಸಿಗಬೇಕೋ ಅದೆಲ್ಲ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಸಿಗುತ್ತೆ. ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು. ಇದು ನಮ್ಮದು ಮಂಗಳೂರು ವೆರೈಟಿ, ಹಾಂ ಮಂಗಳೂರು ಗೋಳಿ ಬಜ್ಜಿ ಅಂತಾರೆ ಕುಂದಾಪುರದಲ್ಲಿ. ಇದು ನಮ್ಮ ಸೌತ್ ಕೇಂದ್ರದಲ್ಲಿ ಬಿಟ್ಟರೆ ಬೆಂಗಳೂರಲ್ಲಿ ಭಾಳ ರೇರ್ ಸಿಗೋದು. ಇದು ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ನಮ್ಮ ಗಾಡೀಲಿ ಮಾತ್ರ ಸಿಗೋದು. ಇಲ್ಲಿ ಒಂದೇ ಕಡೆ ಹೌದು, ಒಂದೇ ಕಡೆ. 20 ರೂಪಾಯಿ 4 ಪೀಸ್ ಕೊಡ್ತೀವಿ. ತುಂಬ ಚೆನ್ನಾಗಿ ಇಷ್ಟ ಬರ್ತಾರೆ, ಫ್ಯಾಮಿಲಿ ಎಲ್ಲ ಇದನ್ನ ಹುಡ್ಕೊಂಡು ಬರ್ತಾರೆ. ಫಾರಿನರ್ಸ್ ಕೂಡ ಹಾಂ, ಫಾರಿನರ್ಸ್ ಬಂದು ನಿನ್ನೆ ತಿಂದು ತುಂಬ ಲೈಕ್ ಮಾಡಿ ಕೊಟ್ಟು ಹೋಗಿದ್ದಾರೆ. ನೋಡಿ, ಬರೀ ನಮ್ಮ ವಿಜಯನಗರ ಅಷ್ಟೇ ಅಲ್ಲ, ಫಾರಿನರ್ಸ್ ಕೂಡ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಖುಷಿ ಪಟ್ಟಿದ್ದಾರೆ ನಮ್ಮ ಮಂಗಳೂರು ಬಜ್ಜಿಗೆ. 100%. ಸೊ ಫುಡ್ ಸ್ಟ್ರೀಟು ಫುಲ್ಲು ಸುತ್ತಿದ್ದಾಯಿತು. ಎಷ್ಟೊಂದು ಅಂಗಡಿಗಳು, ವೆರೈಟಿ ಆಫ್ ಫುಡ್ಸು. ನನಗಂತೂ ಭಾಳ ಇಷ್ಟ ಆಯಿತು. ಕೆಲವ್ರನ್ನ ಮಾತಾಡಿಸ್ತಾ ತುಂಬ ಪ್ರೀತಿಯಿಂದ ಅವ್ರಿಗೆ ಇಷ್ಟವಾದ ಅವರ ಸ್ಪೆಷಲ್ ಫುಡ್ಡನ್ನು ಏನು ಪ್ರಿಪೇರ್ ಮಾಡ್ತಾಯಿದ್ದಾರೆ ಅದನ್ನು ಕೂಡ ಕೊಟ್ಟರು. ನಾನು ಟೇಸ್ಟ್ ಮಾಡಿದೆ. ಮನೆಗೆ ಹೋಗಿ ಈಗ ಊಟ ಮಾಡಬೇಕಾದ ಅಗತ್ಯನೇ ಇಲ್ಲ. ಯಾಕಂತ ಹೇಳಿದ್ರೆ ಸ್ವಲ್ಪ ಇಲ್ಲೆಲ್ಲ ಟೇಸ್ಟ್ ಮಾಡೋದ್ರಿಂದ ಫುಲ್ ಹ್ಯಾಪಿ ಆಗಿದೆ. ಈ ವಿಜಯನಗರದ ಫುಡ್ ಸ್ಟ್ರೀಟ್ ಏನಿದೆ 40 ವರ್ಷದ ಇತಿಹಾಸ ಇದೆ. ನೀವು ಕೂಡ ಇಲ್ಲಿ ಬನ್ನಿ, ನಿಮಗೆ ಇಷ್ಟವಾದ ಫುಡ್ಡನ್ನು ನೀವು ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಈ ಥರದ ಫುಡ್ ಸ್ಟ್ರೀಟು ಬೆಂಗಳೂರಿನಲ್ಲಿ ಇನ್ನೂ ಎಷ್ಟೆಷ್ಟಿದೆ ಇದನ್ನೆಲ್ಲ ಕೂಡ ನಾವು ನಿಮಗೆ ಪರಿಚಯ ಮಾಡಿಸ್ತಾ ಹೋಗ್ತಾ ಇರ್ತೀವಿ. ನೀವು ನಿಮಗೆ ಹತ್ತಿರ ಇರೋ ಏರಿಯಾದಲ್ಲಿ ನೀವು ಕೂಡ ಹೋಗಿ ಫುಡ್ ಸ್ಟ್ರೀಟಲ್ಲಿ ಫುಡ್ ಟೇಸ್ಟ್ನ ಮಾಡ್ಬೋದು. ಮತ್ತು ಕೊನೆಯದಾಗಿ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಪ್ಪದೆ ಬೆಲ್ ಐಕಾನ್ನ ಕೂಡ ಪ್ರೆಸ್ ಮಾಡಿ. ಸೊ ಅಂಟಿಲ್ ಅನ್ಲೆಸ್ ನೆಕ್ಸ್ಟ್ ವೀಕು ನೆಕ್ಸ್ಟ್ ಬೆಂಗಳೂರಿನ ಇನ್ನೊಂದು ಫುಡ್ ಸ್ಟ್ರೀಟ್ ಒಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್.